ಚಾಮರಾಜನಗರದಲ್ಲಿ ಆತಂಕ ಹುಟ್ಟಿಸಿದಂತಹ ಹುಲಿ ಪತ್ತೆಯಾಗಿದೆ. ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಯಿತು ಹುಲಿ ಫೋಟೋ. ಆಪರೇಷನ್ ಬೀಸ್ಟ್ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇತ್ತು. ಅದರ ಮೊದಲ ಹಂತದ ಕಾರ್ಯ ಯಶಸ್ವಿಯಾಗಿದೆ. ಎಲ್ಲಿದೆ ಹುಲಿ ಅನ್ನೋದನ್ನ ಪತ್ತೆ ಹಚ್ಚುವಂತಹ ಕಾರ್ಯ ನಡೀತಾ ಇತ್ತು. ಡ್ರೋನ್ ಕ್ಯಾಮೆರಾದಲ್ಲಿ ಅದು ಸೆರೆಯಾಗಿದೆ. ಮೊದಲ ಹಂತದ ಕಾರ್ಯ ಯಶಸ್ವಿಯಾಗಿದ್ದು ಸಿಬ್ಬಂದಿ ಕಾರ್ಯಾಚರಣೆ ವೇಳೆ ದೈತ್ಯ ಹುಲಿ ಪ್ರತ್ಯಕ್ಷ. ಟಿವಿ9ಗೆ ಆ ದೈತ್ಯ ಹುಲಿಯ ಎಕ್ಸ್ಕ್ಲೂಸಿವ್ ಫೋಟೋ ಕೂಡ ಲಭ್ಯ ಆಗಿದೆ. ತಾಯಿ ಹುಲಿ ಪತ್ತೆಯಾಗಿರೋದು ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾದಂತಹ ಹುಲಿಯ ದೃಶ್ಯ ನೋಡ್ತಾ ಇದ್ದೀವಿ. ಮೊದಲಿಗೆ ಡ್ರೋನ್ ಬಳಸಿ ಎಲ್ಲಿದೆ ಅನ್ನೋದರ ಪತ್ತೆ ಹಚ್ಚುವಂತಹ ಕಾರ್ಯ ನಡೆಸಲಾಗ್ತಾ ಇತ್ತು. ಹಾಗಾಗಿ ಕಾರ್ಯಾಚರಣೆಯ ಮೊದಲ ಹಂತ ಯಶಸ್ವಿಯಾಗಿದೆ. ಆಪರೇಷನ್ ಬೀಸ್ಟ್ ಫಸ್ಟ್ ಸ್ಟೇಜ್ ಇದು, ಟ್ರೇಸಿಂಗ್. ಆ ಕಾರ್ಯ ಈಗ ಸಫಲ ಆಗಿರುವಂಥದ್ದು. ತಾಯಿ ಹುಲಿ ಪತ್ತೆ ಬೆನ್ನಲ್ಲೇ ಈಗ ಮರಿ ಹುಲಿಗಾಗಿ ಮತ್ತೆ ಶೋಧ. ಎಕ್ಸ್ಕ್ಲೂಸಿವ್ ಆದಂತಹ ಫೋಟೋ ಗಮನಿಸ್ತಾ ಇದ್ವಿ. ಗ್ರಾಮದ ಸುತ್ತ ಓಡಾಡ್ತಾ ಇರುವಂತಹ ಹುಲಿಯ ಓಡಾಟ ತೀವ್ರ ಆತಂಕವನ್ನ ಗ್ರಾಮಸ್ಥರಲ್ಲಿ ಮೂಡಿಸಿತ್ತು. ಹಾಗಾಗಿಯೇ ಒತ್ತಾಯಿಸಿದ್ರು, ಆಗ್ರಹಿಸಿದ್ರು ಸಿಬ್ಬಂದಿಗಳನ್ನ, ಅಧಿಕಾರಿಗಳನ್ನ ಹುಲಿ ಸೆರೆ ಹಿಡಿಬೇಕು ಅಂತ. ಆಪರೇಷನ್ ಬೀಸ್ಟ್ ಕಾರ್ಯಾಚರಣೆ ಆರಂಭ ಆಯಿತು. ಅದರ ಮೊದಲ ಹಂತ ಡ್ರೋನ್ ಕ್ಯಾಮೆರಾದಲ್ಲಿ ಈಗ ಹುಲಿ ಫೋಟೋ ಸೆರೆಯಾಗಿದೆ. ಏನೇನಿದ್ರು ತಾಯಿ ಹುಲಿ ಪತ್ತೆ ಬೆನ್ನಲ್ಲೇ ಮರಿ ಹುಲಿಗಳಿಗಾಗಿ ಶೋಧ ನಡೀತಾ ಇದೆ. ಚುರುಕಾಗಿ ಸಾಕ್ತಾ ಇದೆ ಆಪರೇಷನ್ ಬೀಸ್ಟ್. ದೈತ್ಯ ಹುಲಿಯ ಎಕ್ಸ್ಕ್ಲೂಸಿವ್ ಫೋಟೋ. ತಾಯಿ ಹುಲಿ ಪತ್ತೆಯಾದ ಬೆನ್ನಲ್ಲೇ ಈಗ ಮರಿ ಹುಲಿಗಾಗಿ ಶೋಧ. ಬಂಡೀಪುರ ಸಿಎಫ್ ಪ್ರಭಾಕರನ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಗುಂಡ್ಲುಪೇಟೆ ತಾಲೂಕಿನ ಭೀಮನಬೀಡು ಗ್ರಾಮದಲ್ಲಿ ಶೋಧ ನಡೀತಾ ಇರೋದು. ಭೀಮನಬೀಡು ಗ್ರಾಮದ ಸುತ್ತ ಹುಲಿ ಪತ್ತೆಯಾದ ಬೆನ್ನಲ್ಲೇ ಗ್ರಾಮಸ್ಥರು ತೀವ್ರ ಆತಂಕವನ್ನ ವ್ಯಕ್ತಪಡಿಸಿದ್ರು. ಡ್ರೋನ್ ಮೂಲಕ ಕಾರ್ಯಾಚರಣೆ ನಡೆಸ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಶಸ್ತ್ರಾಸ್ತ್ರಗಳನ್ನ ಕೂಡ ಹಿಡಿದು ಹುಲಿ ಸೆರೆ ಹಿಡಿಯೋದಕ್ಕೆ ಮುಂದಾಗಿದ್ದಾರೆ. ಈಗ ಮೊದಲೇ ಹಂತ ಯಶಸ್ವಿ. ಫೋಟೋ ಪತ್ತೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸೂರಜ್. ಈಗ ಸಂಪರ್ಕದಲ್ಲಿದ್ದಾರೆ. ಸೂರಜ್, ಆಪರೇಷನ್ ಬೀಸ್ಟ್ ಯಾವ ರೀತಿಯಲ್ಲಿ ಸಾಕ್ತಾ ಇದೆ? ಈಗ ಹುಲಿ ಫೋಟೋ ಡ್ರೋನ್ ಕ್ಯಾಮೆರಾದಲ್ಲಿ ಪತ್ತೆಯಾದಂತಹ ಬೆನ್ನಲ್ಲೇ ಮುಂದಿನ ಹೆಜ್ಜೆ ಏನು? ಯಾವ ರೀತಿ ಕಾರ್ಯಾಚರಣೆ ನಡೆಸೋದಕ್ಕೆ ಸನ್ನದ್ಧ ಆಗಿದೆ ತಂಡ? ಖಂಡಿತ ಪ್ರತಿಮಾ, ಆಪರೇಷನ್ ಬೀಸ್ಟ್ ಈಗ ಮೊದಲ ಹಂತ ಸಕ್ಸಸ್ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಈಗಲ್ ಡ್ರೋನ್ ಕ್ಯಾಮೆರಾದಲ್ಲಿ ತಾಯಿ ಹುಲಿಯ ದೃಶ್ಯ ಈಗ ಸರಿಯಾಗಿರುವಂತದ್ದು. ಆ ಡ್ರೋನ್ ಕ್ಯಾಮೆರಾದಲ್ಲಿ ಸರಿಯಾದಂತಹ ದೃಶ್ಯಾವಳಿಗಳಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಫೋಟೋ ಕೂಡ ಟಿವಿ9ಗೆ ಸಿಕ್ಕಿರುವಂತದ್ದು. ಇಲ್ಲಿರುವಂತಹ ಗೊಂದಲ ಅಂತ ಹೇಳಿದ್ರೆ ಅದು ಭೀಮನಬೀಡು ಗ್ರಾಮ ಕಾಡಂಚಿನ ಗ್ರಾಮವಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಬಂಡೀಪುರ ಟೈಗರ್ ರಿಸರ್ವ್ ಫಾರೆಸ್ಟ್ ಗೆ ಅಂಟಿಕೊಂಡಿರುವಂತಹ ಗ್ರಾಮವಾಗಿದೆ. ಹಾಗಾಗಿ ಆ ಒಂದು ಸ್ಥಳದಲ್ಲಿ ಒಂದು ಹುಲಿ, ಒಂದು ವ್ಯಾಘ್ರ ಒಂದು ವೇಳೆ ದಾಳಿ ನಡೆಸಿದ್ರೆ ಅದು ಇಂತಿಷ್ಟು ದಿನ ಅಂತ ಮಾತ್ರ ಆ ಒಂದು ರೇಡಿಯಸ್ ಅಲ್ಲಿ, ಆ ಒಂದು ಟೆರಿಟರಿಲಿ ಇರುತ್ತೆ. ಅದಾದ ಬಳಿಕ ಅದು ಎಲ್ಲೋಗುತ್ತೆ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗೋದೇ ಇಲ್ಲ. ಹಾಗಾಗಿ ವಿಶೇಷವಾಗಿ ಈಗಲ್ ಡ್ರೋನ್ ಕ್ಯಾಮ್ರಾವನ್ನ ಬಳಕೆನ ಮಾಡಲಾಯಿತು. ಬಳಕೆ ಮಾಡಿದಂತಹ ಸಂದರ್ಭದಲ್ಲಿ ಮೊದಲ ಹಂತದ ಆಪರೇಷನ್ ಬೀಸ್ಟ್ ಈಗ ಸಕ್ಸಸ್ ಆಗಿದೆ. ಹೌದು, ಇಲ್ಲಿ ಹುಲಿ ಇದೆ ಅಂತ ಹೇಳಿ ಡ್ರೋನ್ ಕ್ಯಾಮ್ರಾದಲ್ಲಿ ಈಗ ಕ್ಯಾಪ್ಚರ್ ಆಗಿರುವಂತದ್ದು. ಆದ್ರೆ ಇಲ್ಲಿ ಕ್ಯಾಪ್ಚರ್ ಆಗಿರುವಂತದ್ದು ಕೇವಲ ತಾಯಿ ಹುಲಿ ಆಗಿದೆ. ಅದರ ಜೊತೆಗೆ ಮತ್ತೊಂದು ಮರಿ ಹುಲಿ ಇರುವಂತದ್ದು. ಈಗ ಮರಿ ಹುಲಿಗಾಗಿ ಮತ್ತೆ ಕೂಂಬಿಂಗ್ ಮುಂದುವರೆದಂತದ್ದು. ಅಂದ್ರೆ ಪ್ರಮುಖವಾಗಿ ಹುಲಿಗಳು ಎಲ್ಲಿ ಇದೆ ಅಂತ ಹೇಳಿ ಡ್ರೋನ್ ಕ್ಯಾಮ್ರಾ ರೆಕಾರ್ಡ್ ಆಗಿದೆ. ಅದು ಕೇವಲ ಈಗಲ್ ಡ್ರೋನ್ ಕ್ಯಾಮ್ರಾ ಅಷ್ಟೇ ಅಲ್ಲ, ಆ ಲೊಕೇಶನ್ ಕೂಡ ಲಾಕ್ ಮಾಡುತ್ತೆ, ಮತ್ತೆ ಅದರ ಚಲನವಲನದ ಮೇಲೆ ಕೂಡ ಕಣ್ಣಿಟ್ಟಿರುತ್ತೆ. ಹಾಗಾಗಿ ಈಗ ಸ್ಪಾಟ್ ಏನು ವೆರಿಫಿಕೇಶನ್ ಆಗಿರುವಂತದ್ದು, ಆ ಒಂದು ಸ್ಥಳದಲ್ಲಿ ಈಗ ಏನು ಶಾರ್ಟ್ ಗನ್ ಅನ್ನ ಬಳಸ್ತಾ ಇದ್ದಾರೆ, ಸಿಂಗಲ್ ಬ್ಯಾರಲ್ ಶಾರ್ಟ್ ಗನ್, ಹಾಗೂ ಮತ್ತು ಏನು ವೈದ್ಯರಿದ್ದಾರೆ, ಪಶು ವೈದ್ಯರು, ನುರಿತ ಪಶು ವೈದ್ಯರನ್ನು ಕೂಡ ಕರ್ಕೊಂಡು ಹೋಗಿ ಅರವಳಿಕೆ ಮದ್ದನ್ನ ನೀಡಿ ಈಗ ಕ್ಯಾಪ್ಚರ್ ಮಾಡುವಂತಹ ಎಲ್ಲಾ ಸಾಧ್ಯತೆ ಇರುವಂತದ್ದು. ಇನ್ನೇನು ಮರಿ ಹುಲಿ ಒಂದು ಪತ್ತೆ ಆದ್ರೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಈ ಒಂದು ಕೂಂಬಿಂಗ್ ಆಪರೇಷನ್ ಬೀಸ್ಟ್ ಭಾಗಶಃ ಸಕ್ಸಸ್ ಆಗುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.